ಲೋಕ ಕಲ್ಯಾಣಾರ್ಥಕವಾಗಿ ಕ್ರೋಧಿ ನಾಮ ಸಂವತ್ಸರದ ಶ್ರಾವಣ ಮಾಸದ ವಿಶೇಷ ಪೂಜೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಇಮ್ಮಡಿಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀಮದ್ ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಶ್ರೀ ಷಡಕ್ಷರ ಬ್ರಹ್ಮಶ್ರೀ ಡಾ ಮಹಾಂತ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಕ್ರೋಧಿ ನಾಮ ಸಂವತ್ಸರದ ಶ್ರಾವಣ ಮಾಸದ ಮನೆ ಮನೆಗಳಲ್ಲಿ ಶಿವಪೂಜೆ ಶಿವಾನುಭವ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ವಚನ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಜಿ ಸಚಿವ ಅರವಿಂದ ಲಿಂಬಾವಳಿಯವರು ಭಾಗವಹಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೆರೆದ ಜನರನ್ನು ಉದ್ದೇಶಿಸಿ ಮಾತನಾಡಿ ಸದ್ಭಕ್ತರಿಗೆ ಶ್ರಾವಣದ ಕೊನೆಯ ಪೂಜೆ ಶುಭಾಶಯಗಳನ್ನು ತಿಳಿಸಿ ಶ್ರಾವಣ ಮಾಸದ ಕೊನೆಗೊಂಡಿದ್ದು ನಾಳೆಯಿಂದ ಭಾದ್ರಪದ ಮಾಸ ಪ್ರಾರಂಭಗೊಳ್ಳಲಿದೆ. ನಮ್ಮೆಲ್ಲರಿಗೂ ಶ್ರಾವಣ ಮಾಸ ಪವಿತ್ರವಾಗಿರುವ ಮಾಸವಾಗಿದೆ. ಈ ಶ್ರಾವಣ ಮಾಸದಲ್ಲಿ ಶಿವ ಪೂಜೆಯನ್ನು ಮಾಡುವ ಮೂಲಕ ನಮ್ಮ ಪುಣ್ಯ ಕಾರ್ಯಗಳನ್ನು ಹೆಚ್ಚಿಸುತ್ತಾ ದೇವರಿಗೆ ಗುರುಗಳ ಮೂಲಕ ಪೂಜೆ ಸಲ್ಲಿಸಿದರೆ ಹೆಚ್ಚು ದೇವರ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಿದರು. ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಪಟ್ಟಾಧ್ಯಕ್ಷರಾದ ಶ್ರೀ 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 ಷಡಕ್ಷರ ಬ್ರಹ್ಮಶ್ರೀ ಡಾ ಮಹಾಂತ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಈ ವೇಳೆ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಂದ್ರ ಗೋದಿ, ಗುರು ಬಸವಣ್ಣ, ರವಿಚಂದ್ರ, ಯೋಗೇಶ್, ಆರಾಧ, ಶ್ರೀನಿವಾಸ್ ಗೌಡ, ಪ್ರಕಾಶ್, ಪದಾಧಿಕಾರಿಗಳು, ಸದಸ್ಯರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಮಹಾಂತಲಿಂಗ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸ್ತಾ ಆಗಮಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಶ್ರಾವಣದ ಕೊನೆಯ ಪೂಜೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಶ್ರಾವಣ ಮಾಸದ ಕೊನೆಯ ದಿನ. ನಾಳೆ ಭಾದ್ರಪದ ಮಾಸ ಶುರುವಾಗುತ್ತೆ. ನಮ್ಮೆಲ್ಲರಿಗೂ ಶ್ರಾವಣ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾಸ. ಹಾಗೆಯೇ ಕಾರ್ತಿಕ ಮಾಸವೂ ಕೂಡ ನಮಗೆ ಪವಿತ್ರವಾಗಿರ್ತಕ್ಕಂಥ ಮಾಸ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧಕರು ಯಾರಿದ್ದಾರೆ ಆ ಶಿವಪೂಜೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಪುಣ್ಯ ಕಾರ್ಯಗಳನ್ನು ಹೆಚ್ಚಿಸ್ಕೊಳ್ತಾ ದೇವರಿಗೆ ಮೆಚ್ಚುಗೆ ಪಾತ್ರರಾಗ್ತಾರೆ. ದೇವರಿಗೆ ಮೆಚ್ಚುಗೆ ಪಾತ್ರ ಹಾಕ್ಬೇಕು ಅಂತಾದರೆ ಅದು ನೇರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಗುರುಗಳ ಮುಖಾಂತರನೇ ಹೋಗ್ಬೋದು. ಹೀಗಾಗಿ ಗುರುಗಳ ಪಾದ ಪೂಜೆ ಮಾಡೋದಾಗಲಿ, ಗುರುಗಳ ಸಾನ್ನಿಧ್ಯದಲ್ಲಿ ಇರೋದಾಗಲಿ ಅದು ಭಾಳ ಪವಿತ್ರವಾಗಿರ್ತಕ್ಕಂಥ ಕೆಲಸ. ಮತ್ತು ಈ ಮಾಸದಲ್ಲಿ ಯಾರು ಗುರುಪೂಜೆಯನ್ನು ಸೇವೆಯನ್ನು ಮಾಡ್ತಾರೆ ಅವರಿಗೆ ಇನ್ನೂ ಹೆಚ್ಚು ಭಗವಂತ ಒಲಿತಾನೆ ಅನ್ನುವಂಥ ನಂಬಿಕೆ ಸಲ್ಲಿಸಿದರೆ ನಮ್ಗೆ ಹೆಚ್ಚು ಶಿವನ ಆಶೀರ್ವಾದ ಸಿಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಈಗ ಮಹೇಂದ್ರ ಮೋದಿಯವರು ಮಾತಾಡ್ತಾ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಆಶ್ರಮದ ಬಗ್ಗೆ ಹೇಳಿದರು. ಹಾಗೆಯೇ ವಿಭೂತಿಪುರ ಮಠ ಆಗಲಿ ಅಂತ ಹೇಳಿದರು. ಏನು ನಡೀತಾ ಇದೆ ಅಂತ ಅವ್ರು ಹೇಳಲಿಲ್ಲ. ವಿಭೂತಿಪುರ ಮಠದಿಂದ ಮಕ್ಕಳಿಗೆ ಈಗಾಗಲೇ ಅನೇಕ ಮಕ್ಕಳಿಗೆ ಆಶ್ರಯ ಸಿಗ್ತಾ ಇದೆ. ಅಲ್ಲಿ ವಸತಿ ಶಾಲೆಯೂ ಇದೆ, ಶಾಲೆಯನ್ನು ನಡೀತಾ ಇದೆ ಮತ್ತು ಆಸ್ಪತ್ರೆಯನ್ನು ಕೂಡ ಶ್ರೀಮಠದಿಂದ ನಡೆಸ್ತಾ ಇದ್ದಾರೆ. ಈ ಭಾಗದ ಅನೇಕ ಬಡವರಿಗೆ ಶ್ರೀಮಠ ಆಶ್ರಯವಾಗಿ ನಿಂತಿದೆ. ನನಗೂ ಶ್ರೀಗಳಿಗೂ ಹಳೆ ಸಂಬಂಧ ಇದೆ. ನಾನು ಬಿಜಾಪುರ ಜಿಲ್ಲೆಯನ್ನೇ, ಅವರು ಬೆಂಗಳೂರಿಗೆ ಬಂದು ಭಾಳ ವರ್ಷ ಇದೆ, ನಾನು ಬೆಂಗಳೂರಿಗೆ ಬಂದು ಭಾಳ ವರ್ಷ ಇದೆ. ಅವರು ವಿಭೂತಿಪುರ ಮಠಕ್ಕೆ ಬಂದರು, ನಾನು ಮಹದೇವಪುರಕ್ಕೆ ಬಂದೆ. ಕಳೆದ ಅವರ ಅಧ್ಯಯನವನ್ನು ಕೂಡ